ಹಾಯ್ ಎವ್ರಿವನ್. ಹಾಯ್ ಎವ್ರಿವನ್. ವಾಯ್ಸ್ ಇಲ್ವಾ? ಸರಿಯಾಗಿ ಹೇಳು. ಹಾಯ್ ಎವ್ರಿವನ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಅಲ್ಲಿ ಇಡು, ನಂಗೆ ಕಂತಿಡು, ನನ್ ಚಾಕ್ಲೇಟ್ ಅಲ್ಲೇ ಇಡು, ಅದ್ರ ಮೇಲೆ ಹಂಗಿಡು, ಅದ್ರ ಮೇಲೆ ಇಡು. ಹಂಗೆ ಇಡು. ಆಮೇಲೆ ಹೊಡಿಯೋಣ ಇಡು. ಸಾರಿ, ನನ್ ಮಗ ನನಗೆ ಇಂಟ್ರೋ ಕೊಡಕ್ಕೆ ಕೊಡ್ತಿಲ್ಲ, ಡಿಸ್ಟರ್ಬ್ ಮಾಡ್ತಿದ್ದಾನೆ. ಸೊ ನಮ್ಮ ಅಮ್ಮ ಮಗ ಅದು ತೋರಿಸ್ಬಾರ್ದು. ನಮ್ಮ ಅಮ್ಮ ಮಗ ಇದೀವಿ ಅಂದ್ರೆ ಇವತ್ತು ಏನ್ ಸ್ಪೆಷಲ್? ಮದರ್ಸ್ ಡೇ. ಸೊ ಇವತ್ತು ಮದರ್ಸ್ ಡೇ. ಮದರ್ಸ್ ಡೇ ವ್ಲಾಗ್ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದೀವಿ, ಸೆಲೆಬ್ರೇಷನ್ ಮಾಡಕ್ಕೆ ಅಂತ. ಮದರ್ಸ್ ಡೇ ಸೆಲೆಬ್ರೇಷನ್. ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಮಾಡೋಣ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ, ಆಕ್ಚುಲಿ ನಾವು ಆಲ್ರೆಡಿ ಪ್ರೀವಿಯಸ್ಲಿ ರೆಕಾರ್ಡ್ ಮಾಡಿದ್ವಿ, ಓರಿಯೋ ಕೇಕ್ ಮಾಡೋದನ್ನ ರೆಕಾರ್ಡ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಏನೋ ಸಮ್ ಇಶ್ಯೂಸ್ ಆಗಿ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಮತ್ತೆ ಇಂಟ್ರೋ ಕೊಡ್ತಾ ಇದೀವಿ. ಈಗ ಇದ್ರಲ್ಲಿ ಓರಿಯೋ ಕೇಕ್ ಮೇಕಿಂಗ್ ತೋರ್ಸಕ್ ಬರಲ್ಲ, ಬಿಕಾಸ್ ನಾವು ಆಲ್ರೆಡಿ ಅದನ್ನ ಓವನ್ ಎಲ್ಲ ಬೇಯಿಸ್ತಾ ಇದೀವಿ. ಹಂಗಾಗಿ ಅದೇನ್ನೆಲ್ಲ ತೋರಿಸ್ತೀವಿ ನೆಕ್ಸ್ಟ್ ಏನ್ ಸೆಲೆಬ್ರೇಷನ್ ಇರುತ್ತೆ ಅಂತ. ಯಾಕೆ ಓರಿಯೋ ಕೇಕ್ ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಯಾಕಸಮ್ಮ ನಾರ್ಮಲಿ ನಾನು ಪೇಸ್ಟ್ರಿ ತರ್ತಿದ್ನ, ನಮ್ಮಮ್ಮಂಗ್ ನಾರ್ಮಲ್ ಕೇಕ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಪೇಸ್ಟ್ರಿ ತರ್ತಿದ್ನ. ಪೇಸ್ಟ್ರಿ ಏನಾಗ್ಬಿಡ್ತಿತ್ತು, ಒಂದು ಅರ್ಧ ಕೆಜಿ ತಂದ್ರೆ ನಾವೆಲ್ಲ ತಿಂದು ಸ್ವಲ್ಪ ಉಳಿತಿತ್ತ. ಅದನ್ನ ನಮ್ಮಮ್ಮ ಏನ್ ಮಾಡ್ಬಿಡೋರು ಅಂತ ಅಂದ್ರೆ, ಫ್ರಿಜ್ ಅಲ್ಲಿ ಇಟ್ರೆ 1 ವೀಕ್ 15 ಡೇಸ್ ಬಿಟ್ಟು ತೆಗಿಯೋದು, ಅದಷ್ಟೊತ್ತಿಗೆ ಹಾಳಾಗ್ಬಿಡೋದು. ಸರಿ, ಎಲ್ಲಾರು ಯಾರಿಗಾದ್ರು ಕೊಡೋಣ ಅಂದ್ರೆ ತುಂಬಾ ಕಡಿಮೆ ಇರ್ತಿತ್ತ, ಕೊಡಕ್ಕೂ ಬರಲ್ಲ, ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂತ ನಾನೇನ್ ಮಾಡಿದೆ ಅಂದ್ರೆ, ಈ ಸಲ ಓರಿಯೋ ಕೇಕ್ ಮಾಡೋಣ ಅಂತ ಅನ್ಕೊಂಡು ಓರಿಯೋ ಬಿಸ್ಕೆಟ್ಸ್ ಎಲ್ಲ ತಗೊಂಡ್ ಬಂದು ಸ್ಟಾರ್ಟ್ ಮಾಡಿದೆ. ಅದ್ ರೆಸಿಪಿನೂ ಮಾಡಿಟ್ಕೊಂಡಿದ್ದೆ. ಬಟ್ ಅಲ್ಲ ಮಗ್ನ, ನನ್ ಮಗ ಎಲ್ಲ ವಿಸ್ಕಾರಲ್ಲಿ ಎಷ್ಟ್ ಚೆನ್ನಾಗ್ ಮಾಡಿದ್ದ. ಅಲ್ಲ ಬಂಗಾರಿ, ಕೊಟ್ಟದ್ ರೆಕಾರ್ಡ್ ಆಗ್ಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ನಾವು ಓರಿಯೋ ಕೇಕ್ ನ ಚೂಸ್ ಮಾಡಿ ಮದರ್ಸ್ ಡೇ ಸೆಲೆಬ್ರೇಷನ್ ಓರಿಯೋ ಕೇಕ್ ಮಾಡ್ತಾ ಇದೀವಿ. ಮಾಡಾಯ್ತು ಕೇಕ. ಮಳ ಆಯ್ತು. ಓನಲ್ಲಿ ಬೆಂದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀವಿ ಅಲ್ವೇನೆ ಬಂಗಾರಿ? ಈ ಸಾಮಾನ್ಯ ನಂಗೆ ಏನ್ ಗಿಫ್ಟ್ ಕೊಟ್ಟ ಕೇಳಿ ಮದರ್ಸ್ ಡೇಗೆ? ಅನುಷಕ್ಕನ್ ಗಿಫ್ಟ್ ಕೊಟ್ಟ? ನೀನು ಅನುಷಕ್ಕನ್ ನನಗೆ ಗಿಫ್ಟ್ ಕೊಡೋದು? ನಮ್ ಕ್ಯಾಮ್ರಾಮನ್ ಅನುಷಾ ಅವರು ನಮ್ ಜೊತೆ ಇದ್ದಾರೆ ಇವತ್ತು. ಆ ಬ್ಯಾಕ್ ಸೈಡ್ ಅಲ್ಲಿ ನಾನು ನನ್ ಮಗ ಕವರ್ ಆಗ್ತಾ ಇದೀವ, ಹೆಂಗ್ ಕಾಣಿಸ್ತಿದೀವಿ ಏನು ಅಂತ ನೋಡ್ತಾ ಇದ್ದಾಳೆ. ಅದಕ್ಕೆ ಸೇರ್ತಾಳೆ ಅಂತ ನೋಡ್ತಾ ಇದ್ದಾರೆ ನಮ್ ಕ್ಯಾಮ್ರಾಮನ್ ಅನುಷಾ. ಅದಕ್ಕೆ ಅನುಷಕ್ಕನ್ ಗಿಫ್ಟ್ ಕೊಟ್ಟೆ ಅಂತ ಇದ್ರು ನಮ್ ಸಮ. ಆಕ್ಚುಲಿ ವ್ಲಾಗ್ ನ ನಾವು ಬೆಳಗ್ಗೆನೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೋ. ಒಂಚೂರು ಕೇಕ್ ಆಗೋರು ಸ್ವಲ್ಪ ಸ್ಟೋರಿ ಹೇಳ್ಬಿಡ್ತೀನಿ. ಬೆಳಗ್ಗೆನೆ ಮಾಡೋಣ ಅನ್ಕೊಂಡಿದ್ದೋ, ಬಟ್ ಬೆಳಗ್ಗೆ ತುಂಬಾ ಇವತ್ ಎಷ್ಟು ಫಂಕ್ಷನ್ಸ್ ಇತ್ತು. ಸಂಡೇ May 10th ಅಂತ ಹೇಳಿದ್ರೆ ಅಲ್ಲೇನೆ ಬಂಗಾರಿ ಅಷ್ಟು ಫಂಕ್ಷನ್ಸ್. ನಾವೊಂದ್ 2-3 ಹೋದ್ವಿ ಅಷ್ಟೇ. ಕನಕಾಂಬ ದೇವಸ್ಥಾನ ಒಂದ್ ಪರ ಇತ್ತು ನಮ್ ಕಸಿನ್ ಅವ್ರದ್ದು, ಹಂಗೆ ಆನ್ ದ ವೇ ನನ್ ಮದ್ವೆ ಇತ್ತು, ಅವ್ 2ಕ್ಕೆ ಹೋದ್ವಿ ಅಷ್ಟೇ. ಅಲ್ಲಿ ನಮ್ಮ ಪುಟ್ಟರಾಜ್ ಮಾವನ್ ಮಗ ಇದ್ದಾನೆ, ಅವನಿಗೆ ಅಂತ ಇದ್ದಾನೆ ಫ್ರೆಂಡು ಅಂತ ಹೇಳಿ. ಅಷ್ಟು ಪ್ರೋಗ್ರಾಮ್ಸ್. ಬೆಳಗ್ಗೆ ಎದ್ದು ಸಂಡೇ ಸ್ನಾನ ಮಾಡ್ಕೊಂಡು ಹೋಗಿದ್ದಷ್ಟೇ, ಬರೋ ಅಷ್ಟೊತ್ತಿಗೆ ಆಲ್ರೆಡಿ 4-5 ಗಂಟೆ ಆಗೋಯ್ತು. ಆಮೇಲೆ ಮತ್ತೆ ಫ್ರೆಶ್ ಆಗಿ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸೆಲೆಬ್ರೇಷನ್. ಹಂಗಾಗಿ ಬೆಳಗ್ಗೆ ಮಾಡಕ್ ಆಗಲಿಲ್ಲ ಅಲ್ಲ. ಆಮೇಲೆ ನಮ್ಮ ಅಮ್ಮಂದು ಮದರ್ಸ್ ಡೇ ಮಾಡ್ಬೇಕಾದ್ರೆ ನಾನೇನ್ ಮಾಡಿದೆ, ಅದೇ ಓರಿಯೋ ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಓರಿಯೋ ಕೇಕ್ ತಗೊಬರೋದು, ಆಮೇಲೆ ಕ್ಯಾಂಡಲ್ಸ್, ಅದಕ್ಕೆ ಹಚ್ಚ ಕ್ಯಾಂಡಲ್ಸ್, ಆಮೇಲೆ ಅದು ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ತರ ಬರ್ಲಿ ಅಂತ ಚಾಕ್ಲೇಟ್ಸ್ ಎಲ್ಲ ತಗೊಬರ್ತಾ ಇದ್ನ. ಅವಾಗ ನಂಗೆ ಫ್ಲಾಶ್ ಆಯ್ತು, ಅಯ್ಯೋ ನಾನು ಮದರ್ ಅಲ್ಲ, ನನ್ಗೂ ಮದರ್ಸ್ ಡೇ ಯಾರು ಮಾಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಫೋನ್ ಮಾಡಿದೆ ಅವ್ರ ಅಪ್ಪಂಗೆ. ಯಾರೋ ನಿಮ್ಮಪ್ಪ? ನಾಗೇಶ್ವರಿಗೆ ಫೋನ್ ಮಾಡಿದೆ. ಚಾಕ್ಲೇಟ್ ಮುಟ್ಬಿಟ್ಟು ವೈಟ್ ರೈಸ್ ಮುಟ್ಕೋತಾರ ನೋಡಿ, ಗಲೀಜ್ ಆಯ್ತು. ಚಾಕ್ಲೇಟ್ ದೂರ ಇಡು ನೀನು, ಫ್ರಿಜ್ ಇಂದ ಕರ್ಗೋವರ್ಗು. ನಾಗೇಶ್ವರಿಗೆ ಫೋನ್ ಮಾಡಿದೆ, ರೀ ಮದರ್ಸ್ ಡೇ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರು. ಅದಕ್ಕೆ ನಾನ್ ಹೇಳಿದೆ, ನಾನು ನಿಮ್ ಮಗ ಇಲ್ವಾ, ಅದಕ್ಕೆ ನಂಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅಂದೆ. ಅವರು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಮಕ್ಳು ಅಮ್ಮಂದು, ಗಂಡ ಹೆಂಡತಿದ್ ಮಾಡೋದಲ್ಲ ಅಂತ ಇಟ್ಟೇ ಬಿಟ್ರು. ಸೊ ನನ್ ಮದರ್ಸ್ ಡೇ ಇಲ್ಲ ಇವತ್ತು. ಯಾವಾಗ ಮಾಡ್ತೀಯಾ? ಇವತ್ತು. ಹೌದಾ, ಜಾಣಿ ನನ್ ಮಗ. ನನ್ ಮದರ್ಸ್ ಡೇ ಮಾಡ್ತಾನೆ, ನಾನು ನಮ್ಮ ಮದರ್ಸ್ ಡೇ ಮಾಡ್ತೀನಿ. ಒಳ್ಳೆ ನೀನ್ ಹೇಳು, ಏನಾದ್ರು ಮಾತಾಡ್. ನಿಂಗೆ ಏನ್ ಗೊತ್ತು ಮಮ್ಮಿ ಬಗ್ಗೆ ಹೇಳು. ಮಮ್ಮಿ ನಾವು ವಾಕಿಂಗ್ ಹೋಗುವಾಗ ಆಗ ಮ್ಯಾಕ್ಸಿ ಕೋಳಿ ಮರಿ ತಿಂಗಬಿಟ್ಟು ಅದಕ್ಕೆ ಉತ್ಪನ್ನ ಕ್ಯಾಟ್ ನೀರ್ ಕುಡಿತೈತೆ ಅಂತ ಬಿಟ್ಕೊಂಡ ಕ್ಯಾಟ. ಅದಕ್ಕೆ ನಮ್ಮ ಅಜ್ಜಿ
ಹಾಲು ಕೊಡ್ಲಿಲ್ಲ ಅಂತ ಹಳೆ ಕುಡ್ಸಿಲ್ಲ ನನಗೆ. ನಮ್ಮಮ್ಮ ಶಿವಮೊಗ್ಗಲ್ಲಿ ಹಳೆ ಕುಡ್ಸಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಹಾಲು ಕುಡ್ತು ಎಲ್ಲದಿನ ಒಂದಿಂದ. ಆಗ ಕುಡ್ದೆ ಚಂದ ಗುಂಡೆ ಮಲ್ಕೊಂಡೆ. ಏನ್ ಹೇಳ್ದ ಗೊತ್ತಾ ಅವ್ರು? ಆಕ್ಚುಲಿ ಅಮ್ಮನ್ ಬಗ್ಗೆ ಹೇಳಂದ್ರೆ ಮನೇಲಿರೋ ನಾಯಿ ಬೇಕು ಸ್ಟೋರಿ ಹೇಳ್ದ. ನಮ್ಮನೆ ಮ್ಯಾಕ್ಸಿ ಅಂತ ಒಂದ್ ನಾಯಿ ಮರಿ ಇತ್ತು, ಅದು ಕೋಳಿ ಮರಿ ತಿನ್ಬಿಡ್ತು. ಅದು ನಾನು ಸಾಮಾನ್ಯ ರೂಬಿ ಎಲ್ಲ ವಾಕ್ ಹೋಗ್ತಿದ್ವಿ. ಬಟ್ ಅದ್ ಕೋಳಿ ಮರಿ ತಿನ್ಬಿಡ್ತು ಅಂದ್ಬಿಟ್ಟು ನಮ್ಮಮ್ಮ ಏನ್ ಮಾಡ್ಬಿಟ್ಟು ಅದನ್ನ ಕೊಟ್ಬಿಟ್ರು ಬೇರೆಯವರಿಗೆ. ಅದು ದೇವಸ್ಥಾನ ಬಿಟ್ಟಿದ್ದು ಕ್ಯಾಟು. ಇನ್ನೊಂದ್ ಬೆಕ್ ಮರಿ ಇತ್ತು ನಮ್ಮ ಮನೇಲಿ. ಅದು ಎಷ್ಟೇ ಹಾಲು ಕುಡಿದ್ರು ಒಂದ್ ಸ್ವಲ್ಪ ಹಿಂದೆಗಾಗ್ಲೂ ತೆಗಿತಿದಂಗೆ ಬಂದ್ ಅಡ್ಗೆ ಮನೇಲಿ ಪಾತ್ರೆಯಲ್ಲಿ ಹಾಲು ಕುಡ್ದ್ಬಿಡ್ತಿತ್ತು. ಅದಕ್ಕೆ ಅದನ್ನ ತಗೊಂಡೋಗ್ ನಮ್ಮಮ್ಮ ಅರಿಯಲ್ದಮ್ಮ ದೇವಸ್ಥಾನದ ಹತ್ರ ಬಿಟ್ರು. ಆ ಸ್ಟೋರಿ ಹೇಳ್ದ. ಇನ್ನೇನ್ ಸ್ಟೋರಿ ಇನ್ನೊಂದ್ ಯಾವ್ದೋ ಹೇಳ್ದಲ್ಲ. ಆಮೇಲೆ ನನ್ನಲ್ಲಿ ಶಿವಮೊಗ್ಗ ಕರ್ಕೊಂಡೋದ್ರಿ ಏನ್ ಗೊತ್ತಾ, ಇಲ್ಲಿ ನಮ್ಮಮ್ಮ ಬೆಳಗ್ಗೆ ಏಳ್ತಿದಂಗ್ ಹಾಲು, ತಿಂಡಿ ಆದ್ಮೇಲೆ ಹಾಲು, ಸಂಜೆ ಸ್ಕೂಲಿಂದ ಬರ್ತಿದಂಗ್ ಹಾಲು, ಮಲ್ಕೋಬೇಕಾದ್ರ ಹಾಲು, ಈ ತರ ನೀಟಾಗಿ ಒಂದ್ 3-4 ಸಲ ಹಾಲು ಕುಡಿಸ್ತಾರೆ. ನಾನ್ ಶಿವಮೊಗ್ಗದಲ್ಲಿ ಅವೆಲ್ಲ ಸೀನ್ ಮಾಡಲ್ಲ, ಏನೋ ಕಷ್ಟಪಟ್ಟು ಬೆಳಗ್ಗೆ ಒಂದೆಲ್ಲ ಕುಡಿಸ್ತೀನಿ ಅಷ್ಟೇನೆ ಕರ್ಕೊಂಡ್ ಹೋದಾಗ. ಮಧ್ಯಾಹ್ನ ಸಂಜೆ ಎಲ್ಲ ನೆನ್ಪಿದ್ರೆ ಕುಡಿಸ್ತೀನಿ, ಇಲ್ಲ ಆಚೆದ್ರೆ ಮರ್ತ್ ಬಿಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೇನೆ ನಮ್ಮಮ್ಮ ಹಾಲು ಕುಡ್ಸಲ್ಲ, ನಮ್ಮ ಅಜ್ಜಿ ಹಾಲು ಕುಡಿಸ್ತು ಅಂತ ಸ್ಟೋರಿ ಹೇಳ್ತಾ ಇದ್ದೀನಿ. ಅಲ್ಲೇನಾ ಮದರ್ಸ್ ಡೇಗೆ ನೀನು ತಾಯಿ ಬಗ್ಗೆ ಒಳ್ಳೇದ್ ಹೇಳ್ಬೇಕು ಅಂದ್ರೆ ತಾಯಿ ಬಗ್ಗೆ ಚಾಡಿ ಹೇಳ್ತಾ ಇದೆಯಲ್ಲ, ಎಂತ ಮಗನು ನೀನು. ಚೆನ್ನಾಗ್ ಕಲ್ತಿದ್ಯಾಕ? ಯಾಕೆ ನಿಂಗೆ ಯಾಕೆ 685? Who told you? ಅದು 685. ಹೌದಾ? ಬಾಗೈತೆ ಅದಕ್ಕೆ ಅದು 685. ಐಯಲ್ಲಿ ಹೋಪ್ ನಾನು ಒಯ್ಯೋಕೆ ಚೆನ್ನಾಗಾಗುತ್ತೆ ಅಂತ ಫಸ್ಟ್ ಟ್ರೈ ಮಾಡಿದೀನಿ. ಏನಾದ್ರೂ ಕೆಟ್ಟಾಗ್ ಬಂತು ಅಂತ ಹೇಳಿದ್ರೆ ಸೆಲೆಬ್ರೇಷನ್ ಇರಲ್ಲ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಗುಡ್ ನೈಟ್. ಎಸ್, ಏನಾದ್ರೂನು ಈ ಸಲ ಚೆನ್ನಾಗ್ ಬಂತು ಕೊಯ್ಯೋ ಕೇಕ್ ಅಂದ್ರೆ ಸೆಲೆಬ್ರೇಷನ್ ಇರುತ್ತೆ ಅಲ್ಲ. ಸರಿ ಬನ್ನಿ, ಕೇಕ್ ಆದ್ಮೇಲೆ ತೋರಿಸ್ತೀನಿ. ಸಾಕ್ ಮಾತಾಡಿದ್ದು. ನೋಡಿ ಕೇಕ್ ಆಯ್ತು. ನೋಡಿ ಈಗ ಟೂತ್ ಪಿಕ್ ಅದ್ದಿ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿ ಬೆಂದಿದೆ. ಈಗ ಇದನ್ನ ಹೆಂಗ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಮರ್ತ್ಬಿಟ್ಟಿದೀನಿ. ಟ್ರೈ ಮಾಡ್ತಾ ಇದೀನಿ. ಟ್ರೈ ಮಾಡೋದನ್ನು ತೋರಿಸ್ತೀನಿ. ಇಡೀ ಪ್ಲೇಟಿಗೆ ಹಾಕೊಂಡು ಹೆಂಗೆ ಅಂತ ತೋರಿಸ್ತೀನಿ. ಆಕ್ಚುಲಿ ಸ್ವಲ್ಪ ಹೋಗ್ಬಿಡ್ತು ಸ್ವಲ್ಪ ನಮ್ಗೆ ಬೆಳ್ಕಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಅವೆರಡನ್ನೂ ಅಂಟಿಸಿ ಇದ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದ್ರೆ ಚಾಕ್ಲೇಟ್ ಸ್ವಲ್ಪ ಮೆಲ್ಟ್ ಮಾಡ್ಕೋತೀನಿ. ಹಿಂಗೆ ನೀರ್ ಕಾಯ್ಕ್ ಇಟ್ಬಿಟ್ಟು ಚಾಕ್ಲೇಟ್ ಇಟ್ಕೊಂಡಿದೀನಿ, ಇದನ್ನ ಮೆಲ್ಟ್ ಮಾಡ್ಕೋತೀನಿ. ಮೆಲ್ಟ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಲೇಯರ್ ತರ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಹಾಲು ಹಾಕಿದೆ ಇದು ಚಾಕ್ಲೇಟ್ಗೆ, ಅದಕ್ಕೆ ಸ್ವಲ್ಪ ಹಿಂಗ್ ಬಂದಿದೆ ಲೈಟ್ ಕಲರ್. ಈ ತರ ಮೆಲ್ಟ್ ಆಯ್ತು. ಇನ್ನೊಂದ್ ಸ್ವಲ್ಪ ಕಂಪ್ಲೀಟ್ ಮೆಲ್ಟ್ ಆದ್ರೆ ಇದನ್ನ ತೆಗೆದು ಕೇಕ್ ಮೇಲೆ ಹಾಕ್ಬೇಕು. ತೋರಿಸ್ತೀನಿ. ಆ ಕಡೆ ನಡಿ, ಹಂಗೆ ದೂರ ಇಟ್ಕೋ, ಅಡ್ಡ ಆಗ್ಬೇಡ. ಲೈಕ್ ಸೊ ಇವಾಗ ಮೆಲ್ಟ್ ಆಯ್ತು ಚಾಕ್ಲೇಟ್. ಇದಕ್ಕೊಂದ್ ಸ್ವಲ್ಪ ಹಾಕ್ತಾ ಹೋಗ್ತೀನಿ, ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಆಕ್ಚುಲಿ ಅದು ಕೇಕ್ ಶೇಪ್ ಅಲ್ಲಿ ನಮಗ್ ಬರ್ಲಿಲ್ಲ. ಕೇಕ್ ಶೇಪ್ ಅಲ್ಲಿ ಬಂದಿದ್ರೆ ಸಖತ್ತಾಗಿರೋದು, ಆದ್ರೆ ಟೇಸ್ಟ್ ಚೆನ್ನಾಗಿದೆ. ಒಳ್ಳೆ ಬ್ಲಾಕ್ ಫಾರೆಸ್ಟ್ ನೋಡ್ದಂಗ ಆಗ್ತಾ ಇದೆ. ಬ್ಲಾಕ್ ಫಾರೆಸ್ಟ್ ಪೇಸ್ಟ್ರಿ. ಆಮೇಲೆ ಇದು ಡೈರಿ ಮಿಲ್ಕ್ ಆಗಿರೋದ್ರಿಂದ ತಿನ್ನಕ್ಕೆ ಎಂಜಾಯ್ ಮಾಡ್ಬೋದು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಲ ಮಾಡ್ಬೇಕಾದ್ರೆ ನನ್ಗನ್ಸುತ್ತೆ ಸ್ಟಾರ್ಟಿಂಗು ನಾವು ಒಂದ್ ಸ್ವಲ್ಪ ಹಾಲ್ ಹಾಕಿದ್ವಿ. ನನ್ ಮಗನ್ ಕೈಲಿ ಕಲ್ಸಿಸ್ತೆ, ಅವ್ರು ಜಾಸ್ತಿ ಹಾಕಿಸ್ಬಿಟ್ಟೆ ಅನ್ಸುತ್ತೆ ಅಲ್ವೇ ನಿಮಿಷ? ಹೊಟ್ಟೆ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಅದು ನೀಟಾಗಿ ಬರ್ಲಿಲ್ಲ. ನಾನು ನಾರ್ಮಲ್ ಕೇಕ್ ಮೇಕರ್ ಅಲ್ಲೇ ಮಾಡಿದೆ, ಬಟ್ಲಲ್ಲಿ ಮಾಡಿದ್ರೆ ಕಲ್ಸ್ಕೊಂಡ್ ತಿನ್ಬೇಕಿತ್ತು. ಇಷ್ಟಕ್ಕ ಈಗ ಅಮ್ಮನ ಹತ್ರ ಕಟ್ ಮಾಡಿಸ್ಕೊಂಡು ಟೇಸ್ಟಿಂಗ್ ಇದೆ ಅಂತ ಅಮ್ಮನ ಚಿನ್ನ ಒಂಚೂರು ಅಜ್ಜಿ ಕಡೆ ಹೋಗ ಸಾಮಾನ್ಯ ಒಂಚೂರು ಹಂಗೆ ಜಾಣಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಏನ್ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅಂದ್ರೆ, ಇವತ್ತು ಮದರ್ಸ್ ಡೇ ಅಂದ್ರೂ ಯಾಕೆ ಮಂಜಪ್ಪ ಅವ್ರೇ ಅಂತ ಒಂದು ಡೌಟ್ ಇರ್ಬೋದು ನಿಮ್ಗೆ. ಆ ಡೌಟ್ ನ ಕ್ಲಿಯರ್ ಮಾಡ್ಬೇಕು ಅಂತ ಇವಾಗ ಹೇಳ್ತೀನಿ. ನೋಡಿ, ಕ್ಲಿಯರ್ ಮಾಡ್ತೀನಿ. ಇವಾಗ ಮಂಜಪ್ಪ ಇಲ್ದಿದ್ರೆ ನಮ್ಮ ಅಮ್ಮ ಮಮ್ಮಿ ಆಗ್ತಿದ್ರ? ಮದರ್ಸ್ ಡೇ ಮಾಡಕ್ ಐತಿತ್ತಾ? ಇಲ್ಲ. ಅದಕ್ಕೇನೆ ಮಂಜಪ್ಪನ್ನು ಇವತ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮದರ್ಸ್ ಡೇ ದಿನ.
ಅದಕ್ಕೂ ಮಂಜಪ್ಪನ ಜೊತೆ ಸೇರ್ಸ್ಕೊಂಡು ಕೇಕ್ ಕಟ್ ಮಾಡ್ತಾ ಇದೀವಿ. ಹ್ಮ್ ಅಲ್ವೇನ್ ಮಂಜು? ನೆಕ್ಸ್ಟ್ ಫಾದರ್ಸ್ ಡೇ ಬಂದಾಗ ಅಮ್ಮನ್ನು ಕೂರಿಸ್ಕೊತೀವಿ. ಯಾಕಂದ್ರೆ ನಮ್ಮ ಅಮ್ಮ ಇಲ್ದಾರೆ ನಮ್ಮ ಅಪ್ಪ ಫಾದರ್ ಆಗ ಕೈತಿತ್ತ ಅಲ್ಲ. ಆಪ್ಷನ್ ನೋಡಮ್ಮ, ನೀವಿಲ್ಲ ನೀವಿಲ್ಲ ಅಂದಿದ್ರು ಅಪ್ಪ ಫಾದರ್ ಆಗ ಬೇರೆಯವ್ರು ಇರ್ತೀರಮ್ಮ. ಇನ್ನೊಂದ್ ಪುಚ್ಚ ಕೊಡು, ಇನ್ನೊಂದ್ ಕೊಡು ಈ ಕಡೆ. ನಿಧಾನ ಹೋಗು. ಮೊನ್ನೆ ನೀನ್ ಕೊಡು, ತಾತು ಪುಚ್ಚ ಕೊಡು. ಪುಚ್ಚ ಕೊಡು ಮನು. ಜಾಗ ಬಿಡ. ಅಲ್ಲ ಇಬ್ರು ಸೇರಿ ಅಜ್ಜಿ ಪುಚ್ಚ ಕೊಡಿ. ತಳಿ ಕೊಡುವ. ಬರ್ಲೇ ಇಲ್ಲ ವಿಡಿಯೋ, ಫೋಟೋಗೆ ಬರ್ಲಿಲ್ಲ, ವಿಡಿಯೋ ಬಂತು. ಈಗ ನನ್ ತಂಗಿ ಸ್ವಲ್ಪ ರೆಡಿ ಆಗ್ತಾ ಇದ್ದಾಳೆ. ನನ್ ತಂಗಿ ಬಂದ್ಮೇಲೆ ಕೇಕ್ ಕಟ್ ಮಾಡಿಸ್ತೀವಿ. 2 ನಿಮಿಷ ಅಲ್ಲಿವರೆಗೂ ಸುಮ್ನೆ ಇರಿ, ಇಲ್ಲಾಂದ್ರೆ ಏನಾದ್ರೂ ಒಂದ್ ಕತೆ ಹೇಳ್ತೀವಿ. ಏನ್ ಕತೆ ಹೇಳೋದ ಸಾಮಾನ್ಯ? ನಿನಗೆ ಅಜ್ಜಿ ಇಷ್ಟನಾ ತಾತ ಇಷ್ಟನಾ? ಹಂಗಲ್ಲ, ಒಂದು. ನೋಡಿ ನನ್ ಮಗನ 2 ಸುಳಿ ಎಷ್ಟ್ ಚಂದ ಕಾಣಿಸ್ತಾ ಇದೆ. ಮಂಜುಮ್ಮ ಇಷ್ಟನಾ? ಮಂಜುಮಗೆ ಯಾರಿಷ್ಟ ಕೇಳು. ಮಂಜುಮಗೆ ಯಾರಿಷ್ಟ ಕೇಳು. ಏಯ್ ಮಂಜುಮಗೆ ಯಾರಿಷ್ಟ ಕೇಳ. ಕೇಳು, ನಿಂಗೆ ಯಾರಿಷ್ಟ, ಅಜ್ಜಿನ ನಾನು ಅಂತ ಕೇಳು. ಹೇಳು, ಮೇಲೆ ಮೇಲೆ ಹೇಳು, ಯಾರಿಷ್ಟ ಕೇಳು. ಪಾಪ ನಮ್ಮ ಅಮ್ಮ 16 ವರ್ಷದಿಂದ ಮಂಜಣ್ಣನಂಗ್ ಉಣ್ಸಿ ತಿನ್ಸಿ ಉಚ್ಚೆ ಬಟ್ಟೆ ಒಗ್ದು ಕೈ ಎಲ್ಲ ಸೌದೋಗವೆ. ಮಂಜಪ್ಪನ ಸಾಮಾನ್ಯ ಇಷ್ಟ ಅಂತ. ಯಾರೋನು ಆನ್ ಕ್ಯಾಮ್ರಾ ನನ್ ಮಗನ್ ಹೊಡಿತಾ ಇರೋನು. ಇವ್ನ ಇದಾನಲ್ಲ ಮನ್ವಿತ್. ಅಯ್ಯೋ ಮನ್ವಿತ್ ಬಗ್ಗೆ ಇಂಪಾರ್ಟೆಂಟ್ ವಿಷಯ ಹೇಳದೆ ಮರ್ತ್ಬಿಟ್ಟೆ. ಎಷ್ಟು ಹೊರಟ ಅಂದ್ರೆ ಹೊರಟು ಸಂಘದ ಅಧ್ಯಕ್ಷ ಹೌದು. ಮದು ಹೊರಟು ಸಂಘದ ಅಧ್ಯಕ್ಷ. ಚಿನ್ನು ಅದು ತೋರ್ಸಪ್ಪ ಪುಷ್ಪ. ಫುಲ್ಲು ಗಲಾಟೆ ಅವನು ಮನ್ವಿತ್ತು. ಈ ಕಡೆ ತಿರ್ಕೊಂಡ್ ತೋರ್ಸ್ ಬಂಗಾರಿ. ಹಂಗೆ ಮಂಗ್ಳ ಈ ಕಡೆ ತಿರ್ಕೊಂಡ್ ತೋರ್ಸ್ ನೀನು. ಸಾಮಾನ್ಯ ಈ ಕಡೆ ತಿರ್ಕೊಂಡ್ ತೋರ್ಸ್. ಇಬ್ರು ತೋರ್ಸಿ. ಪುಷ್ಪ ಅಷ್ಟು ಹೊರಟು ಅದು. ಸಾಮಾನ್ಯಕ್ ಸರಿಯಾಗಿ ಗೂಸ್ಕೊಡ್ತಾನೆ. ನಮ್ಮ ಅಮ್ಮ ಇರೋದಕ್ಕೆ ಎದುರ್ಕತ್ತಾವನಷ್ಟೇ. ನೋಡ ಮುರ್ದ ಕೈಯ ಮುರ್ದ ಚಾಕು. ಗುಂಡು ಚಿಕ್ಕಿದೈತೆ ನೋಡ್ಕೊ ಬರ, ಲೇಟ್ ಆಯ್ತದೆ. ಮಣ್ಣು ಕಾಯ್ತಾವನೇನು. ಇಲ್ಲ ಕಣಕ, ಒಂದೇ ಸೈಡ್ಗೆ. ಈ ಅಡ್ಗಣ್ಣಲ್ಲಿ ಯಾರ್ ನೋಡಕ್ ಹೋಗಿತ್ತ ಅಪ್ಪ ಕೇಳಮ್ಮ. ಮಾದೇವಿ ಅಲ್ಲೋ. ನಾನು ಅವ್ರ ಭಗವಂತವ್ರು ಒಪ್ಕೊಳ್ಳೇಬೇಕು. ಅವ್ರ ಮಗಳೇನಾದ್ರು ನಾನು ಅಲ್ಲ ಅಂದ್ರೆ ನನ್ ಪಾಲೇನಿದೆ ಅದ್ಕೊಳ್ಳಿ, ನಾನು ಐತಾ ಇರ್ತೀನಿ. ಹೌದಾ? ಹಂಗಾರೆ ಅವ್ರ ಮಗಳೇನಾದ್ರು ಅಲ್ವಾ? ಅವಳು ನಿನ್ ಮಗಳವ ಅಲ್ಲ, ನಿನ್ ಮಗಳೇ ಅಲ್ಲ ಅಂದ್ರೆ ಉಪಹಾರ ಕೊಡ್ತೀವ. ನೋಡ್ತಾನ ಏನವ ನಾನು ನೀನನ್ನು ನೋಡ್ತಾನ ಹಂಗನ್ ಬೈಲನ್ನು ನೋಡ್ತಾನ. ಈ ಕಡೆ ತಿರ್ಕೊಂಡ್ ಹೇಳಿ ನನ್ ಕಡೆಯ ನೋಡಿ ಹೇಳವ, ಅವ್ರು ಕಡಿಕೆಯವ. ನೋ ಚಾನ್ಸ್. ರಿಯಲಿ? ಮೈಕಿಲ್ಲ, ಮೈಕ್ ಇದ್ದಿದ್ರೆ ಇನ್ನೊಂದ್ ನಿಮ್ಗೆ ಹಾಕೊಡ್ಬೋದಿತ್ತು. ಮಂಜು ಮಂಜು ರೈತರು ಬಂದ್ರು. ನಮ್ಮೂರಿನ ರೈತ ಸಂಘದ ಅಧ್ಯಕ್ಷರಾದಂತಹ ಶ್ರೀಮಾನ್ಯ ಸಮನ್ಯು ನಾಗೇಶ್ ರವರು ಬಂದಿದ್ದಾರೆ. ಅವ್ರ ಅಪ್ಪನ ಹೆಸರಲ್ಲಿ ಅಂಗೈಗಳ ಭೂಮಿ ಇಲ್ಲ. ಆದ್ರೂ ಅದ್ ಹೆಂಗ್ ರೈತ ಸಂಘದ ಅಧ್ಯಕ್ಷರಾಯ್ತಾರೋ ನಂಗೆ ಗೊತ್ತಿಲ್ಲ. ಏನೋ ಬರ್ತದಲ್ಲ ನಮ್ಮ ಅಪ್ಪನ ಹೆಸರಿಗೆ. ಹೆಂಗೆ ಹಿಂಗ ಕೋರ್ಟ್ಗೆ ಹೋದಾದ್ರು ಇವ್ರ ಅಪ್ಪನ ಹೆಸರಿಗೆ ಆಕಾಶ ಭೂಮಿ ಉಲ್ಟಾದ್ರೂ ಬರೋದಿಲ್ಲ. ಆದ್ರೆ ಕೊಂಡ್ಕೊಂಡ್ರೆ ಬರ್ಬೋದು. ಕೊಂಡ್ಕತ್ತ ನಾನ್ ಭೂಮಿ ಪುತ್ರ. ಹುಟ್ಟಿದೆಲ್ಲ ಚಿನ್ನ. ನಿಮ್ ಜೀವನ ಆಯ್ತಾ ಕೇಳ.
ಏನಂದ ಸರಿ ಇರಿ ನಮ್ ಸ್ನಾನ ಬಂದ್ಮೇಲೆ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ತೋರಿಸ್ತೀವಿ. ಸೊ ಕೇಕ್ ರೆಡಿ ಆಯ್ತು, ನನ್ ತಂಗಿನೂ ಬಂದ್ಲು, ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ನನಗಿಲ್ಲ ಕುಯ್ಯವ ನೀನು ಮದರಲ್ವಾ? ಹೆಂಗ್ ಬಂದಿದ್ಯೋ ಕೇಕ್ ಗೊತ್ತಿಲ್ಲ. ಒಂದ್ ಸ್ಪೂನ್ ಕೊಟ್ಬಿಡೋಣ, ಸ್ಪೂನ್ ಅಲ್ಲಿ ತಿಂತೀವಿ. ಏನಿಲ್ಲ, ರುಚಿ ಇಂಪಾರ್ಟೆಂಟ್. ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ನಾನು ಮದರ್ ಆಗಕ್ಕೆ ಕಾರಣ ಆದಂತ ನನ್ನ ಮಗನಿಗೆ ತುಂಬು ಹೃದಯದ ಧನ್ಯವಾದಗಳು. ಅಯ್ಯೋ ದೇವ್ರೆ, ನನ್ನ ಅಮ್ಮ ಒಂದೇಯ ಅವನಿಗೆ ಬೇರೆ ಮನೋನು ಬೇರೆ. ಮನೋ ನಿನ್ ತಮ್ಮ ತಾನೆ. ಹ್ಯಾಪಿ ಮದರ್ಸ್ ಡೇ ಮಮ್ಮ. ಹ್ಯಾಪಿ ಮದರ್ಸ್ ಡೇ ಬಂಗಾರಿ. 2 ಸಲ ನಿಂಗೆ ತಗೋಪಿಸಿ, 2 ಸಲ ನಿನ್ ಮಗಳಿಗೆ. ಜಾನಿ ಚೆನ್ನಾಗಿದೆ. ರುಚಿ ಇಲ್ವಮ್ಮ? ಹೌದಾ, ಓರಿಯೋದು ಅಪ್ಪ ಒಂಚೂರು ಬೇಕು. 50 ರೂಪಾಯಿಗೆ ಕತೆ ಕ್ಲೋಸ್. ಪೇಸ್ಟ್ರಿ ತಂದಿದ್ರೆ ಎಷ್ಟು ಕಾಸ್ಟ್ಲಿ. ನನ್ನ ತಾಯಿ ಇವತ್ತು ಮದರ್ಸ್ ಡೇ ಆಚರಿಸ್ಕೊಳ್ಳೋದಕ್ಕೆ ಕಾರಣ ಆದಂತಹ ನಮ್ಮ ಮಂಜೂರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಗುಂಡುಮ್ಮ ಬಾ ಮಗ್ಳೆ, ಬರೋ ತಿನ್ನಿಸ್ತೀನಿ ಬಾ, ಹೇಳ್ತೀನಿ ಬಾ, ಊಟ ಬಾ ನೀನು. ತಗೋ ನೀ. ಅಯ್ಯೋ ಮಂಗ್ ಮಾಡಿದೆ ನಿನ್ ತಾಯಿನ. ನಮ್ ತಾಯಿ ತಿನ್ಸು ಅಂತ ಕೊಟ್ಟಿದ್ದು ನಾನು. ನಮ್ ತಾಯಿ ತಿನ್ಸು ಅಂತ ಕೊಟ್ರೆ ಅವಳೆ ಗುಂಪ, ಅವಳೆ ಯಾಡಕ್ತಾವಳ ಕಾಣಿಸ್ತಾವಳ. ಈಗ ಇನ್ನೊಬ್ರು ಇದಾರೆ ನಮ್ಗಳ ಮಧ್ಯೆ, ಇನ್ನೊಬ್ರು ತಾಯಿ ಇದಾರೆ. ಬಾರಕ್ ಆಗ ಮೆಳೆಯಮ್ಮ ದೇವಸ್ಥಾನ ಸ್ಪರ್ಧಲ್ಲಿ ಮುನ್ನೆಲ್ಲ ಚೆನ್ನಾಗಿ ತೋರಿಸ್ತೀನಿ ಅಂತ ಮನ್ನಿ. ಇನ್ನೊಬ್ರು ತಾಯಿ ಇದಾರೆ, ಮನ್ವಿತ್ ಅವರ ಮಮ್ಮಿ ರಾಣಿ ಅಕ್ಕ ಅವರು. ಅವ್ರು ಯಾಕೋ ನಾಚ್ಕೊಂಡು ವ್ಲಾಗಿಗ್ ಬರ್ತಿಲ್ಲ. ಮಿಸ್ ಆಗಿ ಏನಾದ್ರು ವೈರಲ್ ಆಗ್ಬಿಟ್ರೆ ಕಷ್ಟ ಅಂತ ಅವರಿಗೂ ಕೊಡ್ತೀವಿ. ಸೊ ಇದು ತಾಯಂದಿರ ದಿನದ ತಾಯಂದಿರ ದಿನಕ್ಕೆ ವಿಶೇಷವಾಗಿ ತಯಾರಿಸುವಂತ ಓರಿಯೋ ಕೇಕ್ ಅಂತ ಹೇಳಕ್ ಬರಲ್ಲ, ಇದು ಸಮಥಿಂಗ್ ಲೈಕ್ ಐ ಡೋಂಟ್ ನೋ. ಅದು ಇದ್ರ ಜೊತೆ ಸೆಲೆಬ್ರೇಷನ್ ಮಾಡಿ ಮೂನೆ ಮಗ್ನೆ. ಸೊ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಇನ್ನು ನಾವ್ ಇವೆಲ್ಲ ಕೇಕ್ ಎಲ್ಲ ತಿಂದು ಕ್ಲೋಸ್ ಮಾಡ್ತೀವಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.